ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ, ಭಾಗ 2. ದೇವರನ್ನು ಪ್ರೀತಿಸಿದರೆ ದೇವರು ಪ್ರೀತಿಸುತ್ತಾರೆ, ಭಾಗ 2. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಸಮುವೇಲ 2ನೇ ಅಧ್ಯಾಯ 30ನೇ ವಾಕ್ಯ. 1 ಸಮುವೇಲ 2:30 ಕೊನೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ಎಲ್ಲೆಲ್ಲೋ ದೇವರಿಗಾಗಿ ಪೂಜೆ ಪುಸ್ಕಾರ, ಆ ಮಠ ಈ ಮಠ, ಆ ಸ್ವಾಮೀಜಿ ಈ ಸ್ವಾಮೀಜಿ, ಆ ಮಂದಿರ ಈ ಮಂದಿರ, ಆ ದೇವಸ್ಥಾನ, ಆ ಬಳಿ ಈ ಬಳಿ, ಅವರು ಇವರು, ಆ ಪೂಜಾರಿಗಳಂತ ಹೋಗಿ ಗುಣವಾಗದ ಕಾಲದಲ್ಲಿ ಯಾರ ಮುಖಾಂತರವಾದರೂ ದೇವರು ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ನಾವು ದೇವರನ್ನೇ ನಿಜವಾದ ದೇವರು, ಸರ್ವ ಸೃಷ್ಟಿಕರ್ತನೇ, ಆತನೇ ಯೆಹೋವ, ಆತನೇ ಯೇಸು ಕ್ರಿಸ್ತ, ಆತನೇ ಪರಮಾತ್ಮ, ಆತನೇ ಭಗವಂತ ಅಂತ ಹೇಳಿ ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬರನ್ನೇ ನಾವು ಹಿಂಬಾಲಿಸುತ್ತಾ ಅವರ ಮಾತನ್ನ ಕೇಳಿ ಅವರಿಗೆ ಒಂದು ಬೆಳಿಗ್ಗೆ ಸಾಯಂಕಾಲ ಆದಷ್ಟು ಹೋಗುವಾಗಲೂ ಬರುವಾಗಲೂ ಮನಸ್ಸಿನಲ್ಲಿ ಕೂಡ ಒಂದು ನಮಸ್ಕಾರ, ಕೃತಜ್ಞತೆ, ಧನ್ಯವಾದವನ್ನು ಹೇಳಿಕೊಂಡು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಇತರರಿಗೆ ಸಾಕ್ಷಿ ನುಡಿಯುತ್ತಾ ನಾವು ಸಂತೋಷಗೊಳಿಸಿದರೆ, ಅಂದರೆ ಅವರನ್ನು ನಾವು ಸನ್ಮಾನಿಸಿದರೆ ನಮ್ಮನ್ನು ದೇವರು ಮತ್ತು ಮತ್ತು ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ. ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಹೇಗೆ ಜೀವಿಸಬೇಕು, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು, ಪ್ರತಿ ಒಂದು ವಿಚಾರದಲ್ಲಿ ದೇವರು ಅಂಥವರನ್ನು ಸನ್ಮಾನಿಸುತ್ತಾರೆ. ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನೋಡಿ, ದೇವರಿಂದ ಉಪಕಾರ ಪಡ್ಕೊಂಡು ಮತ್ತೆ ಪುನಃ ದೇವರನ್ನ ಬಿಟ್ಟು ಈ ಭೂಲೋಕದ ಜೀವನ ಮನುಷ್ಯರನ್ನ ನಂಬಿಕೊಂಡು ಅವ್ರನ್ನ ಇವ್ರನ್ನ ಆಗಲೇ ಹೇಳಿದ ಹಾಗೆ ಲೋಕದ ವಿಷಯಗಳಿಗೆ, ಸೈತಾನನ ದುಷ್ಟ ಕಾರ್ಯಗಳಿಗೆ ಹೋದರೆ ದೇವರಂಥವ್ರನ್ನ ಬಿಡ್ತಾರೆ. ಮತ್ತೆ ಮೊದಲಿದ್ದದಕ್ಕಿಂತಲೂ 2ರಷ್ಟು ಕಷ್ಟ ಜಾಸ್ತಿ ಬರ್ತದೆ, ತೊಂದರೆ ಬರ್ತದೆ ಅಂತ ಬೇರೆ ಕಡೆ ಬರೆಯಲ್ಪಟ್ಟಿದೆ. ಹಾಗೆ ದೇವರನ್ನು ಸನ್ಮಾನಿಸಿದರೆ, ದೇವರನ್ನು ಪ್ರೀತಿಸಿದರೆ, ದೇವರ ಹಿಂದೆ ಹೋದರೆ ದೇವರವರನ್ನು ಮತ್ತೆ ಮತ್ತೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ಶಾಂತಿ, ಸಮಾಧಾನ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಈಗ 2 ಪೂರ್ವ 15ನೇ ಅಧ್ಯಾಯ 2ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯ. ದೇವರ ಆತ್ಮವು ಬಂದುದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೋಡಿ, ಕಷ್ಟ, ಸಂಕಟ, ದುಃಖದಲ್ಲಿ ಅವರು ಕೂಡ ಸಿಕ್ಕಾಕೊಂಡಿದಾಗ ಯೆಹೋವನು ಹೊಂದಿಕೊಂಡಿರುವ ತನಕ, ಆದರೆ ಸರ್ವ ಸೃಷ್ಟಿಕರ್ತ ಯೆಹೋವ ಅಂದರೆ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ ಇವರೇ ಆಗಿದ್ದಾರೆ. ಮುಸ್ಲಿಮ್ಸ್ ಅವರು ಅಲ್ಲಾ ಅಂತ ಕೂಡ ಕರೀತಾರೆ, ಆದರೆ ಬೈಬಲಲ್ಲಿ ಯೆಹೋವ ಅಂತ ಬರೆಯಲ್ಪಟ್ಟಿದೆ. ಹೊಂದಿಕೊಂಡಿರುವ ತನಕ, ಈಗ ಹಿಂದೆ ನಾವು ತಿಳ್ಕೊಂಡ ಹಾಗೆ ದೇವರನ್ನು ಅರಿತುಕೊಂಡು ದೇವರಿಂದ ಉಪಕಾರವನ್ನು ಪಡೆದುಕೊಂಡಾಗ ಆತನನ್ನೇ ನಾವು ಹೊಂದಿಕೊಂಡಿದ್ದಾರೆ. ಆಗ ನಮ್ಮನ್ನು ದೇವರು ಹೊಂದಿಕೊಂಡಿರುತ್ತಾರೆ. ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ನೋಡಿ, ಮತ್ತು ನಾವು ಪ್ರತಿ ದಿವಸ ದೇವರನ್ನೇ ಹುಡುಕಬೇಕು. ದೇವರೇ, ನನಗೆ ವಿಶೇಷವಾದ ಒಳ್ಳೆ ಬುದ್ಧಿ, ಒಳ್ಳೆ ಯೋಚನೆ, ಶಾಂತಿ, ಸಮಾಧಾನ, ಜ್ಞಾನವನ್ನು ಕೊಡಪ್ಪ. ನೀನು ಸೃಷ್ಟಿ ಮಾಡಿದಂಥ ಒಂದು ಮನುಷ್ಯನಾಗಿದ್ದೇನೆ ದೇವ, ನನ್ನನ್ನು ಕ್ಷಮಿಸು. ನೀನೇ ಸರ್ವ ಸೃಷ್ಟಿಗತ, ನೀನೊಬ್ಬನೇ ದೇವರು ಎಂಬುದಾಗಿ ನಾವು ಆತನನ್ನು ಹುಡುಕಿದರೆ ನಮಗೆ ಸಿಗ್ತಾನೆ. ಇಲ್ಲ, ನಮ್ಮ ಕಷ್ಟ, ಸಂಕಟ, ದುಃಖ ಬಿಡುಗಡೆ ಆದಮೇಲೆ ನಾವು ದೇವರು ಬೇಡ ಅಂತೇಳಿದೆ ಅಥವಾ ಯಾವುದೇ ಯೋಚನೆ ಇಲ್ಲದೆ ಸುಮ್ಮನೆ ಇದ್ದರೆ ನಮ್ಮಿಂದ ದೇವರು ದೂರ ಹೋಗ್ತಾನೆ. ಅಂದರೆ ದೇವರ ಆಶೀರ್ವಾದ ನಮ್ಮಲ್ಲಿ ಇರುವುದಿಲ್ಲ. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ನೋಡಿ, ಇದುವೇ
ಆ ಥರ ಮತ್ತೆ ನಮ್ಮ ಜೀವಿತ ಕಾಲವೆಲ್ಲ ನಾವು ಸರ್ವ ಸೃಷ್ಟಿಕರ್ತನ ದೇವರ ಪರಮಾತ್ಮ ಭಗವಂತನು ಏನು ಹೇಳಿದ್ದಾನೆ ಅಂತ ತಿಳ್ಕೊಂಡು ಅದರಂತೆ ನಾವು ನಡೆಯಬೇಕು. ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು. ಇತರರಿಗೆ ದೇವರ ಬಗ್ಗೆ ಹೇಳುವ ಸಂದರ್ಭ ಸಿಕ್ಕಿದಾಗ ದೇವರ ಪರವಾಗಿ ಸಾಕ್ಷಿ ಕೊಡಬೇಕು. ಅದುವೇ ದೇವರಿಗೆ ನಮ್ಮ ಮೇಲೆ ಪ್ರೀತಿ. ನಾವು ದೇವರನ್ನ ಪ್ರೀತಿಸಿದರೆ ಎಷ್ಟು ಪ್ರೀತಿ ಇಡ್ತೇವೋ, ಎಷ್ಟು ಪ್ರೀತಿ ಮಾಡ್ತೇವೋ ಅದೇ ಪ್ರೀತಿ ನಮ್ಮ ಮೇಲೆ ಕೂಡ ದೇವರು ಇಡ್ತಾನೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ, ಅನೇಕ ಮಂದಿಯರ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ. ಆದರೆ ದೇವರು ಬೇಕು, ದೆವ್ವ ಬೇಕು, ಪ್ರಪಂಚನೂ ಬೇಕು, ಎಲ್ಲವೂ ಬೇಕು ಅಂತೇಳಿ ಹೋದರೆ ಖಂಡಿತವಾಗಿ ದೇವರು ನಮ್ಮಿಂದ ದೂರ ಹೋಗ್ತಾನೆ. ಅಂಥವರು ದೇವರನ್ನು ಬಿಟ್ಟವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಕೀರ್ತನೆಗಳು 32:5-6. ಕೀರ್ತನೆಗಳು 32:5 ಮತ್ತು 6. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷಗಳನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟೆ. ದಾವೀದ ಅರಸರು ಕುರಿ ಕಾಯುವವರು. ದಾವೀದ ಅಂದರೆ ಅವರ ಕುರುಬ ಅಂತ ಅದರ ಅರ್ಥ. ಇದು ಇಬ್ರು ಭಾಷೆ ಆಗಿರ್ಬೋದು, ದಾವೀದ ಅಂತೇಳಿ. ದೇವರು ಕರೆದು ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಮತ್ತೆ ಪುನಃ ಏನು ಮಾಡಿದರು, 2 ಕೆಟ್ಟ ಕೆಲಸಗಳನ್ನು ಅಲ್ಲಿ ಮಾಡಿದರು. ಅದಕ್ಕೆ ದೇವರು ಅವರಿಗೆ ಸಿಟ್ಟು ಬಂದು 3 ಶಿಕ್ಷೆಯನ್ನು ವಿಧಿಸಿದರು. ಆವಾಗ ದಾವೀದ ಅರಸ ಏನು ಮಾಡ್ದ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟ. ನಂದು ತಪ್ಪಿ ಹೋಗಿದೆ, ನನ್ನನ್ನು ನೀನು ಕ್ಷಮಿಸಪ್ಪ, ನನ್ನ ಅಪರಾಧಗಳನ್ನು ಎಂಬುದಾಗಿ ನಾನು ಪಾಪಿ ಅಂತೇಳಿ ಒಪ್ಪಿಕೊಳ್ತಾ ಇದ್ದೇನೆ ನಿನ್ನ ಸನ್ನಿಧಿಯಲ್ಲಿ ಅಂತೇಳಿ ಒಂದು ಚೂರು ಮರೆ ಮಾಚದೆ ದೇವರಲ್ಲಿ ಹೇಳಿದ. ಆಗ ದೇವರವರ ಪಾಪಗಳನ್ನು ಕ್ಷಮಿಸಿದರು. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ನಮ್ಮನ್ನು ನಡೆಸ್ತಾ ಇರುವಾಗ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ದೇವರ 10 ಆಜ್ಞೆಗಳಿಗೆ ಎಲ್ಲ ಮಾತುಗಳಿಗೆ ನಾವು ತಪ್ಪಿ ಹೋಗ್ತೇವೆ. ನಾವು ಮನುಷ್ಯರಿಗೆ ಹುಟ್ಟಿದವರು, ಪಾಪಿ ಜನ್ಮ, ಕೆಟ್ಟ ರಕ್ತ, ಕೆಟ್ಟ ಸಂತಾನದವರಾಗಿದ್ದೇವೆ ನಾವು. ಹಾಗಿರುವಾಗ ನಮ್ಮ ಪಾಪಗಳು ಅರ್ಥ ಆದಾಗ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ನಾನು ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ, ಆ ಕೆಲಸ ಈ ಕೆಲಸ, ನನಗೆ ಅದು ಇದೆ, ಇದೆ, ನನ್ನ ಯಾರು ಏನು ಮಾಡ್ತಾರೆ ಅಂತೇಳಿ ನಾವು ನಮ್ಮ ಗರ್ವಹಂಕಾರದಲ್ಲಿ ಹೋಗಬಾರದು. ಆವಾಗ ದಾವೀದ ಅರಸರು ಏನು ಮಾಡಿದ್ರಲ್ಲಿ ಒಪ್ಪಿಕೊಂಡಾಗ ದಾವೀದ ಅರಸರು ಹೇಳ್ತಾ ಇದ್ದಾರೆ ನೋಡಿ, ಕೀರ್ತನೆ 5 ಕೊನೆಯಲ್ಲಿ, ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟೆ. ಹಾಗೆ ನಮ್ಮ ಪಾಪಗಳನ್ನು ಕೂಡ ದೇವರು ಏನು ಮಾಡ್ತಾರೆ ಅಲ್ಲಿ ಪರಿಹರಿಸೋರಾಗಿದ್ದಾರೆ. ಏನೋ ತಿಳಿಯದೆ ಪಾಪ ಮಾಡ್ದ, ತಪ್ಪಿ ಹೋಯಿತು, ಆದರೆ ಇವನ್ನ ಕ್ಷಮಿಸಲೇಬೇಕು ಅಂತೇಳಿ ಹಾಗೆ ದೇವರಲ್ಲಿ ನಾವು ಒಪ್ಪಿಕೊಂಡಾಗ ನಮ್ಮ ಮೇಲೆ ದೇವರು ಪ್ರೀತಿ ಇಡುತ್ತಾರೆ. ದೇವರ ಮೇಲೆ ಸಂಪೂರ್ಣ ಭರವಸೆ ನಾವು ಇಡಬೇಕಾಗಿದೆ. 6ನೇ ವಚನ, ಕೀರ್ತನೆಗಳು 32:6. ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ. ನೋಡಿ, ಸರಿಯಾಗಿ ಸಕಾಲದಲ್ಲಿ ಅಂದರೆ ಬೆಳಿಗ್ಗೆ ಎದ್ದ ಹಾಗೆ ಮೊದಲು ದೇವರಲ್ಲಿ ಮಾತನಾಡುವಂಥದ್ದು. ಹೋಗುವಾಗ ಬರುವಾಗ ಊಟ ಮಾಡಿದ್ರು, ದೇವರೇ ನಿನ್ನ ಊಟ ಅದ, ನಾನು ಹೋಗ್ತಾ ಇದ್ದೇನೆ, ನಾನು ರಕ್ಷಿಸು, ಬಂದಾಗ ನಾನು ಹೋಗಿ ಬರುವಾಗ ನೀನು ಮಾಡಿದ್ದೀಯಾ. ಸಾಯಂಕಾಲ ಮಲಗಕ್ಕೆ ಮೊದಲು ಕೂಡ ಕುಟುಂಬ ಪ್ರಾರ್ಥನೆ, ಎಲ್ಲರೂ ಸೇರಿ ಆ ದಿವಸ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ ದೇವರೇ ನಮ್ಮನ್ನು ಈ ದಿವಸದ ಎಲ್ಲ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿದ್ದೀಯಾ. ರಾತ್ರಿ ಒಳ್ಳೆ ನಿದ್ದೆ ಕೊಡು, ದರ್ಶನ ಕೊಡು, ಮಾತಾಡು. ನಾಳೆ ಬೆಳಿಗ್ಗೆ ದಿವಸವನ್ನು ಕಂಡು ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತಾಗಲಿ. ಓ ಭಗವಂತನೇ, ಪರಮಾತ್ಮನೇ ಅಥವಾ ಯೇಸು ಕ್ರಿಸ್ತನೇ, ಯೆಹೋವನೇ ಎಂಬುದಾಗಿ ಕೂಡ ಪ್ರಾರ್ಥಿಸಬಹುದು. ದೇವ ನಿಮಗೆ ಸ್ತೋತ್ರ. ಏನಾದರೂ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅದರಲ್ಲಿ ನಾವು ಅದನ್ನು ಬೇಸರಗೊಳ್ಳಬಾರದು, ಮರಿಬಾರದು. ಆ ಸಮಯದಲ್ಲಿ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ನಮಗೆ ಬೇಕಾದಷ್ಟು ಸಮಯ ಸಿಗ್ತದೆ. ಆಗ ಅಕ್ಕ ಪಕ್ಕದವರಿಗೆ, ಅವ್ರು ಯಾವ ವಿರೋಧಿಗಳು ಆಗಲಿ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಗಂಡ ಹೆಂಡತಿ, ಮಕ್ಕಳು, ಅತ್ತಿಗೆ, ನಾದಿನಿ, ಅಕ್ಕ, ತಂಗಿ, ಅತ್ತೆ, ಸೊಸೆ, ಯಾರೇ ಇರ್ಬೋದು, ಅಂಥವರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು, ದೇವರಿಗೆ ಒಪ್ಪಿಸಿಕೊಡಬೇಕು. ಇದುವೇ ದೇವರನ್ನು ಹಾಗೆ ಪ್ರೀತಿಸಿದರೆ ದೇವರು ಅಂಥವರನ್ನು ಪ್ರೀತಿಸುವರಾಗಿದ್ದಾರೆ. ಆ ರೀತಿ ನಡ್ಕೊಳ್ಳೋವರಿಗೆ ಯಾವ ಕಷ್ಟ, ಸಂಕಟ, ಮಹಾಪ್ರವಾಹ ಅಂಥವರನ್ನು ಮುಟ್ಟುವುದೇ ಇಲ್ಲ. ಏನೇ ಆದರೂ ಕೂಡ ಕೀರ್ತನೆ 91 ಕೂಡ ನಾವು ಅಲ್ಲಿ ಓದ್ತಾ ಇದ್ದೇವೆ, ನಿನ್ನ ಬಳಗದಲ್ಲಿ 10,000 ಹೆಣಗಳು ಬಿದ್ದರೂ ನಿನಗೆ ಯಾವ ಇದು ತಟ್ಟದು ಅಂತೇಳಿ. ಅನೇಕರು ಇವತ್ತು ಏನು ಮಾಡ್ತಾರೆ, ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಸಿಕ್ಕಿ ಹಾಕೊಂಡಾಗ ಅಲ್ಲಿಂದ ಅವರನ್ನು ದೇವರು ತಪ್ಪಿಸುವನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಕಳೆದ ವರ್ಷಕ್ಕೆ ಇಲ್ಲಿ ವಯನಾಡಲ್ಲಿ ಬೆಟ್ಟ ಕುಸಿದಾಗ ಒಂದು ಸಣ್ಣ ಮಗುವಿನ ಜೀವ ಉಳಿಯಿತು, ಒಂದು ಅಜ್ಜಿ 2 ಹೆಣ್ಣು ಮಕ್ಕಳ ಜೀವ ಉಳಿಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಇದುವೇ ರಕ್ಷಣೆ. ಮೊನ್ನೆ ಕಾಶ್ಮೀರದಲ್ಲಿ ಕೂಡ ಉಗ್ರರೊಂದಿಗೆ ಅಲ್ಲಿ ಬಲಿಯಾದವರಲ್ಲಿ
ಒಂದು ಮನುಷ್ಯ ಮುಸ್ಲಿಮ್ಸ್ ಅಲ್ಲದಿದ್ದರೂ ಹಿಂದೂ ಆದರೂ ಕೂಡ ಮುಸ್ಲಿಮ್ಸ್ ರಾಜ್ಗೆ ಪಠನೆ ಮಾಡಿ ಅಲ್ಲಿಂದ ದೇವರು ಅವನನ್ನು ರಕ್ಷಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರು ಮಾಡುವಂಥ ಸಹಾಯ. ದೇವರ ನಾಮಕ್ಕೆ ಸ್ತೋತ್ರ. ಅಂಥವರನ್ನು ಖಂಡಿತವಾಗಿ ಯಾವುದೇ ಅಪಾಯದಿಂದಲೂ ದೇವರು ತಪ್ಪಿಸುವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನನ್ನನ್ನು ಕೊಲೆ ಮಾಡಿ ಪೀಸ್ ಮಾಡಿ ಪಾರ್ಸಲ್ ಮಾಡೋಕ್ಕಿದ್ದವರು, ಹೊಳೆಗೆ ಹಾಕ್ಲಿಕ್ಕಿದ್ದವರು, ಒಬ್ಬ ಗನ್ ತಗೊಂಡು ನನ್ನ ಸೋಟ್ ಮಾಡೋಕ್ಕೆ ಬಂದಿದ್ದ. ಆದರೆ ಎದುರೆದುರು ಬಂದಿದ್ದೆ. ಬರೀ 2 ನಿಮಿಷ ಅವನು ನನಗೆ ಕಾಣಲಿಲ್ಲ, ನಾನು ಅವನಿಗೆ ಕಾಣಲಿಲ್ಲ. ಅಪಘಾತಗಳಿಂದ ತಪ್ಪಿಸಿದ್ದಾರೆ. ಕಾಡು ಪ್ರಾಣಿ ಆನೆಗಳು ನನ್ನನ್ನು ಕೊಲ್ಲುವಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ನನ್ನನ್ನು ತಪ್ಪಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅಂಥವ್ರು ಹೆಚ್ಚೆಚ್ಚು ನಾವು ದೇವರ ಮೇಲೆ ಭರವಸೆ ಇಟ್ಟು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದಾಗ ಅಂಥವರನ್ನು ದೇವರು ಪ್ರೀತಿ ಮಾಡ್ತಾರೆ. ಅಂಥವರನ್ನು ಕೂಡ ದೇವರು ಮತ್ತೆ ಮುನ್ನಡೆಸುವರಾಗಿದ್ದಾರೆ. ಒಂದು ವೇಳೆ ಯಾವುದಾದ್ರು ಕಷ್ಟ ಸಂಕಟ ದುಃಖಗಳು ಬಂದರೆ ಅಯ್ಯೋ ನನಗೆ ಯಾಕೆ ಬೇಕಪ್ಪ, ದೇವರು ಎಲ್ಲಿ ಹೋದಪ್ಪ, ಏನು ಮಾಡ್ದಪ್ಪ ಅಂತ ನಾವು ಕೊರಗಬಾರದು. ಒಂದೊಂದು ಸಲ ಅದು ಸೈತಾನನಿಂದ ದೆವ್ವದಿಂದಲೂ ಬರಬಹುದು, ಅಥವಾ ದೇವರೇ ನಮ್ಮನ್ನು ಶೋಧನೆಗೆ ಒಳಪಡಿಸಬಹುದು. ಏನು ಮಾಡ್ತಾರೆ ನೋಡೋಣ, ಇವರಿಗೊಂದು ಕಷ್ಟ ಕೊಟ್ಟರೆ ಎಂಬುದಾಗಿ. ಆದರೆ ದೇವರೇ ನೀನೇಪ್ಪ ಅಂತ ಒಂದೇ ಒಂದು ಭರವಸೆ ಮತ್ತೆ ನಾವು ದೇವರಲ್ಲಿ ಇಡಬೇಕಾಗಿದೆ. ಇದುವೇ ದೇವರ ಪ್ರೀತಿಯಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಸುಖ ಸಂತೋಷ ಎಲ್ಲವೂ ಇದ್ದಾಗಲ್ಲ, ಕಷ್ಟ ಬರುವಾಗಲೂ ಕೂಡ ದೇವರನ್ನ ಪ್ರೀತಿಸಬೇಕು. ಅನೇಕ ಉದಾಹರಣೆಗಳು ಮಹಾಭಾರತದಲ್ಲಿ ಕೂಡ ಇದೆ. ಇದನ್ನು ಕೂಡ ಚೆನ್ನಾಗಿ ಓದಿ ತಿಳ್ಕೊಳ್ಬಹುದು. ಬೈಬಲಲ್ಲಿ ಕೂಡ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದುವೇ ದೇವರನ್ನ ಪ್ರೀತಿಸಿದರೆ ಅಂಥವರನ್ನ ದೇವರು ಪ್ರೀತಿ ಮಾಡ್ತಾರೆ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 78, 34, 35. ಕೀರ್ತನೆಗಳು 78, 34 ಮತ್ತು 35. ಸಂಹಾರವಾಗಲೆಲ್ಲ ಅವರು ದೇವರನ್ನು ನೆನೆಸಿ ತಿರುಗಿ ಆತನ ಪ್ರಸನ್ನತೆಯನ್ನು ಆಶಿಸಿ, ದೇವರು ತಮ್ಮ ಶರಣನು ಪರಾತ್ಪರನು ತಮ್ಮ ವಿಮೋಚಕನು ಆಗಿದ್ದಾನೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳುವರು. ನೋಡಿ, ಯಾರಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾರೋ, ಯಾರು ಸಂಪೂರ್ಣವಾಗಿ ದೇವರಿಗೆ ಅವರ ಶರೀರವನ್ನೇ ಒಪ್ಪಿಸಿಕೊಡ್ತಾ ಇದ್ದಾರೋ, ದೇವರ ಆತ್ಮ ಯಾರಲ್ಲಿದೆಯೋ, ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರು ಏನು ಹೇಳ್ತಾರೆ ಅಂತ, ಯಾವುದೇ ಕಷ್ಟ ಸಂಕಟ ಬಂದರೂ ಕೂಡ ಖಂಡಿತವಾಗಿ ದೇವರು ನನ್ನನ್ನು ಬಿಡುವುದಿಲ್ಲ, ಏನೇ ಅಪಾಯ ಬಂದರೂ ಖಂಡಿತವಾಗಿ ನನಗೆ ರಕ್ಷಣೆ ಕೊಟ್ಟೇ ಕೊಡ್ತಾನೆ. ದೇವರು ನನ್ನ ಪರಾತ್ಪರನು ರಕ್ಷಿಸುವವನು, ನನ್ನ ಶರಣನು ದೇವರೇ ಆಗಿದ್ದಾನೆ, ಬುದ್ಧಿ ಹೇಳುವವನು ಪ್ರತಿಯೊಂದು ದೇವರೇ ಆಗಿದ್ದಾನೆ, ನನ್ನ ವಿಮೋಚಕನು ನನಗೆ ತಿಳುವಳಿಕೆ ಬುದ್ಧಿ ಜ್ಞಾನ ಕೊಡವನು ರಕ್ಷಿಸುವವನು ದೇವರೇ ಆಗಿದ್ದಾನೆ ಅಂತೇಳಿ ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ, ಯಾರು ದೇವರಲ್ಲಿ ಭರವಸೆ ಇಟ್ಟಿದ್ದಾರೋ ಅವರು ಮತ್ತು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ತೊಳಗಿ ಹೋಗುವುದಿಲ್ಲ. ಇದುವೇ ಹಿಂದೆ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅನೇಕರಿಗೆ ಬರೀ ಒಳ್ಳೆಯದೇ ಆಗಬೇಕು, ಕಷ್ಟ ಸಂಕಟ ದುಃಖಗಳು ಬರಬಾರ್ದು. ಆದರೆ ಅನೇಕರು ನಾನಾ ರೀತಿ ಅನ್ಯಾಯದ ಸಂಪಾದನೆಗೆ ಹೋದಾಗ ಅಲ್ಲಿ ಅವರಿಗೆ ಜೋರಾಗಿ ಹಣ ಬರಬೇಕು ಅಂದರೆ ಮಾತ್ರ ದೇವರು. ಆದರೆ ಅನ್ಯಾಯದಿಂದ ಮಾಡಿದಂಥ ಹಣ ಖಂಡಿತವಾಗಿ ನಿಲ್ಲುವುದಿಲ್ಲ. ಅದು ಒಂದಲ್ಲ ಒಂದು ರೂಪದಲ್ಲಿ ಅದರ 2ರಷ್ಟು ನಷ್ಟ ಬರುತ್ತದೆ. ಉದಾಹರಣೆಗೆ ಒಂದು ವ್ಯಾಪಾರದಲ್ಲಿ ಇರಬಹುದು, ಕೊಡೋದು ತಗೊಳ್ಳೋದು, ಬಡ್ಡಿ ಲಂಚ, ಪ್ರತಿ ಒಂದಕ್ಕೂ ತೀರ್ಪು ಇದೆ. ಬಹಳ ಎಚ್ಚರ. ಹಾಗೆ ನಾವು ಸರಿಯಾಗಿ ಜೀವಿಸುವಳು ಕಷ್ಟ ಸಂಕಟ ದುಃಖಗಳು ಬರ್ತವೆ. ಅಂಥವರು ದೇವರಲ್ಲಿ ಮೇಲೆ ಸರಿಯಾದ ಭರವಸೆ, ದೇವರು ಅವರನ್ನು ಪ್ರೀತಿಸ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 91, 14 16. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿದ್ದರಿಂದ ಅವನನ್ನು ಉದ್ಧರಿಸುವೆನು. ನೋಡಿ, ಸಂಪೂರ್ಣ ದೇವರಲ್ಲಿ ನಾವು ಭರವಸೆ ಇಟ್ಟು ದೇವರ ಮೇಲೆ ನಮ್ಮ ಭರವಸೆ ಇದ್ದರೆ ಖಂಡಿತವಾಗಿ ದೇವರಂಥವರನ್ನು ರಕ್ಷಿಸಿಯೇ ರಕ್ಷಿಸುತ್ತಾರೆ. ನನ್ನ ನಾಮವನ್ನು ಅಂದರೆ ದೇವರನ್ನು ಅರಿತವನು, ದೇವರು ಯಾರು ಎಂದು ತಿಳಿದುಕೊಂಡು ಸಂಪೂರ್ಣ ಯಾರು ಅರಿತಿರ್ತಾರೋ ಅಂಥವರನ್ನು ದೇವರು ಪ್ರೀತಿ ಮಾಡೋರಾಗಿದ್ದಾರೆ, ರಕ್ಷಿಸುವವರು ಆಗಿದ್ದಾರೆ. ಅವನನ್ನು ಉದ್ಧರಿಸುವೆನು ಮತ್ತು ಅವನು ಎಂಥವನಾದರೂ ಅವನಿಗೆ ಬೇಕಾಗಿದ್ದು ಎಲ್ಲವನ್ನು, ಶಾಂತಿ ಸಮಾಧಾನ ಆರೋಗ್ಯ ಆಸ್ತಿ ಐಶ್ವರ್ಯ ಎಷ್ಟು ಕೊಡಬೇಕೋ ಜೀವನಕ್ಕೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ದೇವರೇ ರಕ್ಷಿಸುವರಾಗಿದ್ದಾರೆ. 15 ಕೀರ್ತನೆ 91, 15. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸುವೆನು. ದೇವರು ನಮಗೆ ಸ್ತೋತ್ರವಾಗಲಿ. ಅಂಥವರು ಸಂಪೂರ್ಣವಾಗಿ ಭರವಸೆ ಇಟ್ಟರು ಕೂಡ ಏನು ಮಾಡ್ತಾರೆ, ಅಂಥ ಕಷ್ಟಗಳಲ್ಲಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಎಂಥ ಕಷ್ಟ ಸಂಕಟ ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕೊಂಡ್ರು ಖಂಡಿತವಾಗಿ ಅಲ್ಲಿ ರಕ್ಷಿಸುವವರು ದೇವರಾಗಿದ್ದಾರೆ. ಇದೆಲ್ಲವೂ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. 16ನೇ ವಚನ.
ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ಅಂಥವರಿಗೆ ಪ್ರತಿಯೊಬ್ಬರು ತಾಯಿ ಗರ್ಭದಿಂದ ಭೂಮಿಗೆ ಬರಬೇಕಾದ್ರೆ ಆಯುಷ್ಯ ಫಲ ಪ್ರತಿ ಒಂದವನ್ನು ಕೊಟ್ಟೇ ದೇವರು ವರ ಕೊಟ್ಟು ಕಳಿಸುವವರಾಗಿದ್ದಾರೆ. ಆ ಆಯುಷ್ಯ ಫಲ ಕೊಟ್ಟಷ್ಟು ವರ್ಷ ಇಲ್ಲಿ ಶಾಂತಿ ಸಮಾಧಾನದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕಾದ್ರೆ ದೇವರೊಂದಿಗೆ ಯಾರು ಸಂಪರ್ಕ ಇಟ್ಟುಕೊಂಡಿದ್ದಾರೋ, ದರ್ಶನವಾದ್ಮೇಲೆ ದೇವರು ಯಾರನ್ನ ಪ್ರೀತಿಸ್ತಾರೋ ಅವರಿಗೆ ಎಷ್ಟು ವರ್ಷ ಆಯುಷ್ಯ ಫಲವನ್ನು ಕೊಟ್ಟು ಅಲ್ಲಿಂದ ಕಳಿಸ್ತಾರೋ ಅಷ್ಟು ವರ್ಷ ಅವರು ಶಾಂತಿ ಸಮಾಧಾನದಲ್ಲಿ ಜೀವಿಸ್ತಾರೆ. ಹೇಳ್ತೇವೆ ನೋಡಿ, ಅವರಿಗೆ ಅಷ್ಟು ವಯಸ್ಸಾಗಿದೆ, ಇಷ್ಟು ವಯಸ್ಸಾಗಿದೆ, ಇನ್ನೂ ತಿರುಗಾಡ್ತಾ ಇದೆ, ಇನ್ನೂ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಓಡಾಡ್ತಾ ಇದ್ದಾರೆ, ಇಲ್ಲಿಗೆ ಓಡಾಡ್ತಾ ಇದ್ದಾರೆ, ಕಣ್ಣು ಚೆನ್ನಾಗಿ ಕಾಣಿಸ್ತದೆ, ಕಿವಿ ಚೆನ್ನಾಗಿ ಕೇಳ್ತದೆ. ಇದಾಗಿದೆ ದೇವರ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಸ್ವಲ್ಪ ದಿವಸದ ಹಿಂದೆ ನಾನು ಕೊಡಗು ಜಿಲ್ಲೆಯಲ್ಲಿ ಒಂದು ಕಡೆ ಹೋಗಿದ್ದೆ. 90 ವರ್ಷ ದಾಟಿದಂಥ ಒಂದು ವಿಶ್ವಾಸಿ, ಒಂದು ಅಜ್ಜಿ, ಪಾಪ ಅವರನ್ನು ನೋಡುವಂಥ ಒಂದು ಭಾಗ್ಯವನ್ನು ನನಗೆ ಕೊಟ್ಟರು. ಚೆನ್ನಾಗಿ ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, 90 ವರ್ಷ ದಾಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂಥ ಒಂದು ನೋಡಿ, ದೀರ್ಘಾಯುಷ್ಯವನ್ನು ಕೊಟ್ಟು ಅಲ್ಲಿ ಏನು ಮಾಡಿದ್ದಾರೆ, ಅವರನ್ನು ಕಾಪಾಡಿದ್ದಾರೆ. ದೇವರು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸುವ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ದೇವರ ಮೇಲೆ ಇಟ್ಟಂತ ಪ್ರೀತಿ, ಆಗ ಅವರನ್ನು ದೇವರು ಪ್ರೀತಿ ಮಾಡ್ತಾರೆ ಮತ್ತು ಆಯುಷ್ಯ ಫಲ ಕೊಟ್ಟಷ್ಟು ವರ್ಷ ಅವರಿಗೆ ರಕ್ಷಣೆಯನ್ನ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಸರ್ವ ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನ ಎಲ್ಲ ಗ್ರಂಥಗಳಲ್ಲಿ ಒಂದೊಂದು ಹೆಸರಲ್ಲಿ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರಿದೆ. ಅದನ್ನು ತಿಳ್ಕೊಂಡು ನಾವು ಮತ್ತೆ ಹಿಂದಿನ ಜೀವಿತಕ್ಕೆ ಹೋಗಬಾರದು. ಯಾವುದೇ ಕಷ್ಟ ಸಂಕಟ ದುಃಖ ಬಂದು ದೇವರ ಮೇಲೇ ಪ್ರೀತಿ ಇಟ್ಟು ಜೀವಿಸಿದರೆ ಅಂಥವರನ್ನು ದೇವರು ರಕ್ಷಣೆ ಪ್ರೀತಿಸ್ತಾರೆ ಎಂಬುದಾಗಿ ಇವತ್ತಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ಹಾಗೆ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ದೇವರ ಪ್ರೀತಿ ಕರುಣೆ ಸದಾ ನಿಮ್ಮ ಎಲ್ಲರೊಂದಿಗೂ ಇರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ತಿಳಿಯೋದು ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ದೇವರೇ, ಅವರು ಮತ್ತೆ ಸರಿಯಾಗಿ ನಿಮ್ಮ ಮೇಲೆ ಭರವಸೆ ಇಡುವಂತೆ ಅವರಿಗೆ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿ, ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ, ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.